ಅಯೋಧ್ಯೆ ಬಾಲರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಈಗ ಸದ್ಯಕ್ಕೆ ಅರುಣ್ ಯೋಗಿರಾಜ್ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಸದ್ಯಕ್ಕೆ ಏರ್ಪೋರ್ಟ್ ನಲ್ಲಿ ಈಗಾಗಲೇ ಹಿಂದೂ ಕಾರ್ಯಕರ್ತರು ಸಾಕಷ್ಟು ಜನ ಜಮಾಯಿಸ್ತಾ ಇದ್ದಾರೆ. ಇನ್ನು ಅವರನ್ನ ಸ್ವಾಗತ ಮಾಡಲಿಕ್ಕೆ ಸಾಕಷ್ಟು ಅದ್ದೂರಿಯಾದಂತಹ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇರುವಂತಹದ್ದು. ನಗರದ ಬೇರೆ ಬೇರೆ ಭಾಗಗಳಿಂದ ಸದ್ಯಕ್ಕೆ ಅರುಣ್ ಯೋಗಿರಾಜ್ ಅವರನ್ನ ಬರಮಾಡ್ಕೊಳ್ಳಿಕ್ಕೆ ಬಂದಿರುವಂತಹದ್ದು. ಇನ್ನು ಈಗಾಗಲೇ ಸಂಘಟನೆ ಅಂದ್ರೆ ಹಿಂದೂ ಕಾರ್ಯಕರ್ತರು ಆಗ್ಲಿಬಹುದು ಅಥವಾ ಬೇರೆ ಬೇರೆ ಸಾರ್ವಜನಿಕರು ಸಹ ಬರ್ತಾ ಇರುವಂತಹದ್ದು. ಇನ್ನು ಈ ಟರ್ಮಿನಲ್ 2 ನಲ್ಲಿ ಸಾಕಷ್ಟು ಜನ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂತಹದ್ದು. ಇನ್ನು ಜೈ ಶ್ರೀರಾಮ್ ಅನ್ನುವಂತಹ ಒಂದು ಘೋಷಣೆ ಕೂಡ ಮಾಡ್ತಾ ಇರುವಂತಹದ್ದು. ಸದ್ಯಕ್ಕೆ ನಮ್ಮ ಜೊತೆ ಅವರನ್ನ ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್, ಎಲ್ಲಿಂದ ಬಂದಿದ್ದೀರಾ? ಅರುಣ್ ಯೋಗಿರಾಜ್ ಅವರು ಅಂದ್ರೆ ನಮ್ಮ ನಾಡಿನವರು, ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಇದ್ದಂತಹ ಕಲ್ಲಿನಲ್ಲಿ ಸಿದ್ಧವಾಗಿರುವಂತಹ ಬಾಲರಾಮನನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿದೆ. ಹೇಗೆ ಅನಿಸ್ತಾ ಇದೆ ನಿಮ್ಗೆ? ತುಂಬಾ ಸಂತೋಷ ಆಗ್ತಾ ಇದೆ. ನಮ್ಮ ಕರ್ನಾಟಕದವರು, ಮೈಸೂರಿನವರು ಆ ಬಾಲರಾಮನ ಕಣ್ಣು ಅದು ಇದು ಸೈಡಲ್ಲಿರೋ ಇದೆಲ್ಲ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇದಕ್ಕೆ ಸಾಕ್ಷಿಯಾದ ನಮ್ಮ ನರೇಂದ್ರ ಮೋದಿ ಅವರಿಗೆ ಅನಂತ ಕೋಟಿ ನಮಸ್ಕಾರಗಳು, ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಅರುಣ್ ಯೋಗಿರಾಜ್ ಅವ್ರಿಗೂ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ನಾವು ಯಾವತ್ತೂ ಅಯೋಧ್ಯೆಗೆ ಹೋಗಿ ಆ ರಾಮನ ಮೂರ್ತಿಯನ್ನು ನೋಡುತ್ತೇವೆ ಅಂತ ಕಾತರದಿಂದ ಕಾಯ್ತಾ ಇದ್ದೀವಿ. ಪ್ಲಸ್ ಅವರು ಈ ಅರುಣ್ ಯೋಗಿರಾಜ್ ಅವರು ನಮ್ಮ ತಾಯ್ನಾಡಿಗೆ ವಾಪಸ್ ಬರೋದಕ್ಕೆ ನಾವೆಲ್ಲ ಸ್ವಾಗತ ಕೋರೋದಕ್ಕೆ ಎಲ್ಲರೂ ಬಂದಿದ್ದೀವಿ. ತುಂಬಾ ಸಂತೋಷ ಆಗ್ತಾ ಇದೆ. ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಅಂದ್ರೆ ನೀವು ಯಾವ ರೀತಿಯಾಗಿ ಸ್ವಾಗತ ಕೋರಬೇಕು ಅಂತ ಬಂದಿದ್ದೀರಿ ಸರ್? ನೀವು ಎಲ್ಲಿಂದ ಬಂದಿದ್ದೀರಿ? ನಾವು ಯಲಹಂಕದಿಂದ ಬಂದಿದ್ದೀವಿ. ನಮ್ಮ ಹೆಸರು AS ರಾಜು ಅಂತ. ನಮ್ಮ ಯೋಗರಾಜ್ ಅವರು ನಮ್ಮ ಕರ್ನಾಟಕದವರ ಆಗಿರೋದ್ರಿಂದ ಅವರನ್ನು ಸ್ವಾಗತ ಮಾಡಲು ನಾವು ಬಂದಿದ್ದೀವಿ. ಅವರು ಅಯೋಧ್ಯೆಯಲ್ಲಿ ಬಾಲರಾಮನ ವಿಗ್ರಹವನ್ನು ಕೆತ್ತಿರೋದ್ರಿಂದ ಅವರಿಗೆ ಎಷ್ಟೋ ಜನ್ಮದ ಪುಣ್ಯ ಬರುತ್ತೆ, ಅವ್ರನ್ನ ಸ್ಪರ್ಶ ಮಾಡಿದ್ರೆ ನಮಗೂ ಪುಣ್ಯ ಬರುತ್ತೆ ಅಂತ ನಾವು ಅವ್ರು ಮಾತಾಡ್ಸ್ಲಿಕ್ಕೆ ಬಂದಿದ್ದೀವಿ. ಅವರು ಅಲ್ಲದೆ ನಮ್ಮ ಕರ್ನಾಟಕದವರೇ ಆಗಿರೋದ್ರಿಂದ ಅದಲ್ಲದೆ ಮತ್ತೆ ಆ ದೇವಸ್ಥಾನಕ್ಕೆ ಅಡಿಪಾಯ 30 ಅಡಿ ಕೆಳಗಡೆ ಎಲ್ಲ ನಮ್ಮ ಬೆಂಗಳೂರು ಸುತ್ತಮುತ್ತಲೂ ಇರೋ ಸಾದಳ್ಳಿ ಬಂಡೆಯಿಂದಾನೇ ಮಾಡಿದ್ದಾರೆ. ಅದು ನಮ್ಮ ಹೆಮ್ಮೆ. ಮತ್ತು ಕರ್ನಾಟಕದ ಒಬ್ಬ ವ್ಯಕ್ತಿ ಟೋಟಲ್ ದೇವಸ್ಥಾನಕ್ಕೆ ಎಲೆಕ್ಟ್ರಿಕ್ ವರ್ಕ್ ಮಾಡಿದಾರಂತೆ, ಅದು ನಮ್ಮ ಹೆಮ್ಮೆ ವ್ಯಕ್ತಿ. ಆ ಹೆಮ್ಮೆ ಪಡಲು ನಾವು ಆನಂದವಾಗಿದ್ದೀವಿ. ಈ ಯುಗದಲ್ಲಿ ನಾವು ಜನಿಸಿರೋದು ನಮ್ಮ ಹೆಮ್ಮೆ ಅನಿಸುತ್ತೆ. ಜೈ ಶ್ರೀರಾಮ್. ಇದಿಷ್ಟು ಇಲ್ಲಿ ಏನು ಅರುಣ್ ಯೋಗಿರಾಜ್ ಅವರನ್ನ ಬರಮಾಡ್ಕೊಳ್ಳಿಕ್ಕೆ ಬಂದಿರುವಂತಹ ಹಿಂದೂ ಕಾರ್ಯಕರ್ತರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಜೀವಿ ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.